ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಎಂದಿನಂತೆ ಗೌತಮ ಬುದ್ಧರು ತಮ್ಮ ಶಿಷ್ಯರ ಜೊತೆ ಭಿಕ್ಷಾಟನೆ ಮಾಡುತ್ತಾ ಹೋಗ್ತಾರೆ. ಹೀಗೆ ಮುಂದೆ ಸ್ವಲ್ಪ ದೂರದಲ್ಲಿ ಒಂದು ಹೆಂಗಸಿನ ಮನೆಯ ಬಳಿ ಬಂದು ಭಿಕ್ಷೆ ಕೇಳ್ತಾರೆ. ಆ ಮನೆಯ ಹೆಂಗಸು ಚೆನ್ನಾಗಿ ಬೈತಾಳೆ. ದಿನನಿತ್ಯ ಭಿಕ್ಷೆ ಬೇಡಿ ಬದುಕುವ ಬದಲು ದುಡಿದು ತಿನ್ನಬಾರ್ದ? ನೀನು ಭಿಕ್ಷೆ ಬೇಡೋದಲ್ದೆ ನಿನ್ನ ಜೊತೆ ಬೇರೆ ಜನರನ್ನ ಕರೆದುಕೊಂಡು ಬರ್ತೀಯಲ್ಲ, ಹಾಗೆ ಹೀಗೆ ಅಂತ ಹೆಂಗಸು ಬಾಯಿಗೆ ಬಂದ ಹಾಗೆ ಬೈತಾಳೆ. ಆದರೆ ಗೌತಮ ಬುದ್ಧರು ಏನನ್ನ ಕೂಡ ಹೇಳೋದಿಲ್ಲ. ಆ ಹೆಂಗಸು ಬೈಯುವುದನ್ನ ಸುಮ್ಮನೆ ಕೇಳಿಸಿಕೊಳ್ತಾರೆ. ನಂತರ ಆ ಹೆಂಗಸು ಬಾಯಿಗೆ ಬಂದ ಹಾಗೆ ಬೈದು ಸುಮ್ಮನಾದ್ಮೇಲೆ ಗೌತಮ ಬುದ್ಧರು ಮಾತನಾಡ್ತಾರೆ. ತಾಯಿ, ನಿಮ್ಮ ಮಾತುಗಳು ಮುಗಿಯಿತೆ. ಈಗ ನಾನು ಒಂದು ಮಾತು ಹೇಳುವೆ, ಕೇಳಿ ತಾಯಿ ಎನ್ನುತ್ತಾರೆ. ಈಗ ನನ್ನ ಬಳಿ ಒಡೆದು ಹೋದ ಭಿಕ್ಷಾ ಪಾತ್ರೆ ಇದೆ. ಈಗ ನಾನು ಈ ಪಾತ್ರೆಯನ್ನು ನಿಮಗೆ ಕೊಟ್ರೆ ಇದು ಯಾರ ಪಾತ್ರೆ ಆಗ್ತದೆ? ಹಾಗೆ ಇದನ್ನು ನೀವು ಸ್ವೀಕರಿಸಿಲ್ಲವೆಂದ್ರೆ ಈ ಪಾತ್ರೆ ಯಾರ ಬಳಿ ಉಳಿಯುತ್ತದೆ ಎಂದು ಗೌತಮ ಬುದ್ಧರು ಆ ಹೆಂಗಸಿನ ಬಳಿ ಕೇಳ್ತಾರೆ. ಈ ಪಾತ್ರೆ ನೀನು ನನಗೆ ಕೊಟ್ರೆ ಇದು ನನ್ನದಾಗ್ತದೆ. ಹಾಗೆ ಈ ಪಾತ್ರೆಯನ್ನು ನಾನು ಸ್ವೀಕರಿಸದಿದ್ರೆ ಈ ಪಾತ್ರೆ ನಿನ್ನ ಬಳಿಯೇ ಉಳಿಯುತ್ತದೆ ಅಷ್ಟೇ ಎಂದು ಆ ಹೆಂಗಸು ಉತ್ತರಿಸ್ತಾಳೆ. ಹೌದಲ್ವೇ ತಾಯಿ? ಈ ಒಡೆದು ಹೋದ ಪಾತ್ರೆಯನ್ನು ನಾನು ನಿಮಗೆ ಕೊಟ್ರೆ ಇದು ನಿಮ್ಮದಾಗ್ತದೆ. ಹಾಗೆ ಇದನ್ನು ನೀವು ಸ್ವೀಕಾರ ಮಾಡಲಿಲ್ಲವೆಂದ್ರೆ ಈ ಒಡೆದು ಹೋದ ಪಾತ್ರೆ ನನ್ನ ಬಳಿ ಇರ್ತದೆ. ಹಾಗೆ ನೀವು ನನಗೂ ಹಾಗೂ ನನ್ನ ಶಿಷ್ಯರಿಗೆ ಬೈಯುತ್ತಾ ಅವಮಾನ ಮಾಡಿದ್ರಿ ಅಲ್ವೇ ತಾಯಿ? ಅದನ್ನು ನಾವು ಸ್ವೀಕಾರ ಮಾಡಲಿಲ್ಲ ತಾಯಿ. ಹಾಗಾಗಿ ಆ ಎಲ್ಲ ನಕಾರಾತ್ಮಕ ಬೈಗುಳಗಳು, ಅವಮಾನಗಳು ಎಲ್ಲವೂ ಕೂಡ ನಿಮ್ಮ ಬಳಿಯೇ ಇದೆ. ಅದನ್ನು ನಾವು ಸ್ವೀಕಾರ ಮಾಡಲಿಲ್ಲ ತಾಯಿ ಎನ್ನುತ್ತಾ ಗೌತಮ ಬುದ್ಧರು ತಮ್ಮ ಶಿಷ್ಯರನ್ನು ಕರೆದುಕೊಂಡು ಅಲ್ಲಿಂದ ಮುಂದೆ ಸಾಗ್ತಾರೆ. ಆ ಹೆಂಗಸಿಗೆ ಒಂದು ಕ್ಷಣ ಕರೆದು ಕೆರದಲ್ಲಿ ಹೊಡೆಸಿಕೊಂಡಂತೆ ಆಯಿತು. ತನ್ನ ತಪ್ಪು ಏನು ಎಂದು ಅರಿವಾಯಿತು. ಹಾಗೆ ಮುಜುಗರ ಕೂಡ ಆಯಿತು. ಇದರ ಅರ್ಥ, ಯಾರಾದರೂ ನಮಗೆ ಸುಮ್ಮನೆ ಅನಾವಶ್ಯಕವಾಗಿ ಅವಮಾನ ಮಾಡಿದಾಗ ನಾವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಡೋದನ್ನ ಮಾಡಿದ್ರೆ ಆ ಅವಮಾನವನ್ನ ನಾವು ಸ್ವೀಕಾರ ಮಾಡಿದೀವಿ ಅಂತ ಅರ್ಥ. ಹಾಗಾಗಿ ಆ ಕ್ಷಣಕ್ಕೆ ಸುಮ್ಮನಾಗೋದೇ ಲೇಸು. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ. ಆ ರಾಜನಿಗೆ 3 ಜನ ಮಕ್ಕಳು. ಹಿರಿಯ ರಾಜಕುಮಾರನ ಹೆಸರು ರಾಜೇಂದ್ರ, ಎರಡನೇ ರಾಜಕುಮಾರನ ಹೆಸರು ಸೋಮೇಂದ್ರ ಹಾಗೂ 3ನೇ ರಾಜಕುಮಾರನ ಹೆಸರು ದೇವೇಂದ್ರ. ಮೂವರು ರಾಜಕುಮಾರರು ವಿದ್ಯಾರ್ಜನೆ ಮುಗಿಸಿ ರಾಜಧಾನಿಗೆ ಹಿಂದಿರುಗಿದ ಮೇಲೆ ರಾಜನಿಗೆ ಒಂದು ಯೋಚನೆ ಬಂತು. 3 ಜನ ರಾಜಕುಮಾರರಲ್ಲಿ ಯಾರು ತನ್ನನ್ನು ಹೆಚ್ಚು ಪ್ರೀತಿಸ್ತಾರೆ ಎಂದು ಪರೀಕ್ಷಿಸಲು ನಿರ್ಧರಿಸಿದ. ಆ ಯೋಚನೆ ಬಂದ ಕೂಡಲೇ ರಾಜ 3 ರಾಜಕುಮಾರನನ್ನು ಕರೆಸಿದ. ಅವರೆಲ್ಲರಿಗೆ ಒಂದೊಂದು ಪ್ರಶ್ನೆ ಹಾಕಿದ. ಅದೇನೆಂದ್ರೆ, ರಾಜನನ್ನು ಅವರು ಎಷ್ಟು ಪ್ರೀತಿಸ್ತಾರೆ ಎಂಬ ಪ್ರಶ್ನೆ ಹಾಕಿ ಮಾರನೇ ದಿನ ಉತ್ತರಿಸಲು ಹೇಳಿದ. ಮರುದಿನ ಹಿರಿಯ ರಾಜಕುಮಾರ ರಾಜೇಂದ್ರ ಬಂದು ತಾನು ರಾಜನನ್ನು ನಗ, ನಾಣ್ಯ, ಸಂಪತ್ತು ಎಲ್ಲವುಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತೇನೆಂದು ಹೇಳಿದ. ರಾಜನಿಗೆ ಸಂತೋಷವಾಯಿತು. ಎರಡನೇ ರಾಜಕುಮಾರ ಸೋಮೇಂದ್ರ ಬಂದು ತಾನು ರಾಜನನ್ನು ಎಲ್ಲ ಸಿಹಿ ತಿಂಡಿಗಳು, ಕಜ್ಜಾಯಗಳಿಗಿಂತ ತುಂಬಾ ಹೆಚ್ಚಾಗಿ ಪ್ರೀತಿಸ್ತೇನೆಂದು ಹೇಳಿದ. ರಾಜನಿಗೆ ಖುಷಿಯಾಯಿತು. 3ನೇ ರಾಜಕುಮಾರ ದೇವೇಂದ್ರ ಬಂದು ತಾನು ರಾಜನನ್ನು ಉಪ್ಪಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆಂದು ಹೇಳಿದ. ರಾಜನಿಗೆ ತುಂಬಾ ಕೋಪ ಬಂತು. ತನ್ನನ್ನು ಆ ಕನಿಷ್ಠ ಉಪ್ಪಿಗಿಂತ ಪ್ರೀತಿಸುತ್ತಾನೆಂದು ಹೇಳುತ್ತಾನಲ್ಲ ದೇವೇಂದ್ರ ಎಂದು ರಾಜ ಕೋಪದಿಂದ ದೇವೇಂದ್ರನಿಗೆ ಬೈದು, ತನ್ನನ್ನು ಪ್ರೀತಿಸದ ಮೇಲೆ ತನ್ನ ರಾಜ್ಯ, ಸಂಪತ್ತು ಯಾವುದರ ಮೇಲೂ ನಿನಗೆ ಹಕ್ಕಿಲ್ಲ ಎಂದು ಹೇಳಿ ದೇವೇಂದ್ರನನ್ನು ರಾಜ್ಯದಿಂದ ಹೊರಕ್ಕೆ ಹಾಕಿಬಿಟ್ಟ. ತಂದೆಯು ತನ್ನನ್ನು ಮನೆಯಿಂದ ಹೊರ ಹಾಕಿದ್ದಕ್ಕೆ ದೇವೇಂದ್ರ ತುಂಬಾ ನೊಂದುಕೊಂಡ. ಹೀಗೆ ದುಃಖಿಸುತ್ತಾ ಒಂದು ದಿನ ದಾರಿಯಲ್ಲಿ ನಡೆದು ಹೋಗುತ್ತಿರುವಾಗ ಒಬ್ಬಳು ತುಂಬಾ ವಯಸ್ಸಾದ ಅಜ್ಜಿ ನಡೆಯಲಾರದೆ ಕಷ್ಟಪಡುತ್ತಿರುವುದನ್ನು ನೋಡಿದ ದೇವೇಂದ್ರ ಆ ಅಜ್ಜಿಯನ್ನ ಕೈ ಹಿಡಿದು ಆಕೆಯ ಮನೆಯವರೆಗೂ ಆಕೆಗೆ ನಡೆಯಲು ಸಹಾಯ ಮಾಡಿದ. ದೇವೇಂದ್ರನ ಈ ಸಹಾಯದಿಂದ ತುಂಬಾ ಸಂತೋಷಗೊಂಡ ಅಜ್ಜಿ ದೇವೇಂದ್ರನ ಪೂರ್ವ ಪರಗಳನ್ನು ವಿಚಾರಿಸಿದಳು. ದೇವೇಂದ್ರ ನಡೆದ ಕಥೆಯನ್ನೆಲ್ಲ ಅಜ್ಜಿಗೆ ವಿವರಿಸಿದ. ಕಥೆಯನ್ನು ಕೇಳಿದ ಅಜ್ಜಿ ದೇವೇಂದ್ರನಿಗೆ ಸಹಾಯ ಮಾಡಲು ನಿರ್ಧರಿಸಿದಳು. ದೇವೇಂದ್ರನನ್ನ ಕರೆದು ಹೀಗೆ ಹೇಳಿದಳು, ನನಗೆ ಮಾಯಾವಿ ಶಕ್ತಿ ಇದೆ. ಆ ಶಕ್ತಿಯನ್ನು ಬಳಸಿ ನಿನಗೆ ಒಂದು ರಾಜ್ಯ ನಿರ್ಮಿಸಿಕೊಡ್ತೇನೆ. ನೀನು ಇದೇ ರೀತಿ ಒಳ್ಳೆತನದಿಂದ ಆ ರಾಜ್ಯವನ್ನು ಆಳ್ಬೇಕು ಎಂದು ಆದೇಶಿಸಿದಳು. ಇದರಿಂದ ಸಂತೋಷಗೊಂಡ ದೇವೇಂದ್ರ ಆದೇಶವನ್ನು ಶಿರಸ ಪಾಲಿಸ್ತೇನೆ ಎಂದು ಮಾತು ಕೊಟ್ಟ. ಮಾತಿನಂತೆ ಅಜ್ಜಿ ದೇವೇಂದ್ರನಿಗೆ ಒಂದು ಸುಂದರ ಸಂಪದ್ಭರಿತ ರಾಜ್ಯ ಕಟ್ಟಿಕೊಟ್ಟಳು. ಸಂತೋಷಗೊಂಡ ದೇವೇಂದ್ರ ಅಜ್ಜಿಗೆ ಧನ್ಯವಾದ ಹೇಳಿ ತನ್ನ ರಾಜ್ಯಕ್ಕೆ ಹೋಗಿ ದಕ್ಷತೆಯಿಂದ ರಾಜ್ಯಭಾರ ಮಾಡತೊಡಗಿದ. ಕೆಲ ಕಾಲದ ನಂತರ ದೇವೇಂದ್ರನಿಗೆ ತನ್ನ ತಂದೆ ತಾಯಿ ಸಹೋದರರನ್ನ ಭೇಟಿಯಾಗುವ ಆಸೆಯಾಯಿತು. ಆದರೆ ತಂದೆಗೆ ತನ್ನ ಮೇಲಿರುವ ಕೋಪ ಇನ್ನೂ ಕಡಿಮೆ ಆಗಿದೆಯೋ ಇಲ್ಲವೋ ಎನ್ನುವ ಆತಂಕ. ಅದಕ್ಕೆ ಅವನು ಒಂದು ಉಪಾಯ ಯೋಚಿಸಿದ. ತನ್ನ ಸುತ್ತಮುತ್ತಲಿನ ಎಲ್ಲ ರಾಜ್ಯದ ರಾಜರಿಗೆ ಒಂದು ಔತಣಕೂಟ ಏರ್ಪಡಿಸಿದ. ಆ ಔತಣಕೂಟಕ್ಕೆ ದೇವೇಂದ್ರನ ತಂದೆ ತಾಯಿ ಸಹೋದರನನ್ನ ಆಮಂತ್ರಿಸಿದ. ಔತಣಕೂಟಕ್ಕೆ ಆಮಂತ್ರಣ ನೀಡಿದ ರಾಜ ಯಾರೆಂದು ತಿಳಿದಿಲ್ಲವಾದರೂ
ದೇವೇಂದ್ರನ ತಂದೆ ಪರಿವಾರ ಸಮೇತ ಆಗಮಿಸಿದ. ಎಲ್ಲಾ ರಾಜರು ಆಗಮಿಸಿದ ಮೇಲೆ ರಾಜ ಅಂದ್ರೆ ದೇವೇಂದ್ರ ಸಭೆಗೆ ಆಗಮಿಸದೆ ತನ್ನ ಮಂತ್ರಿಯನ್ನ ಕಳುಹಿಸಿ ಔತಣದ ನಂತರ ರಾಜ ಆಗಮಿಸುತ್ತಾರೆ ಎಂಬ ಸಂದೇಶವನ್ನು ಸಭೆಯಲ್ಲಿ ಘೋಷಿಸಿದ. ಔತಣಕೂಟಕ್ಕೆ ಸಿದ್ಧಪಡಿಸಿದ ಎಲ್ಲ ಸಿಹಿ ತಿನಿಸುಗಳನ್ನು ತಂದು ಸಭೆಯಲ್ಲಿಟ್ಟರು. ವಿಧ ವಿಧ ಕಜ್ಜಾಯಗಳು, ತಿಂಡಿ ತಿನಿಸುಗಳು ನೋಡಿದ ತಕ್ಷಣ ಎಲ್ಲರ ಬಾಯಲ್ಲಿ ನೀರು ಬರುತ್ತಿತ್ತು. ಸಭೆಯಲ್ಲಿ ಕುಳಿತಿದ್ದ ರಾಜರುಗಳಿಗೆಲ್ಲ ಊಟ ಬಡಿಸಲಾಯಿತು. ಒಂದೆರಡು ತುತ್ತು ಊಟ ಮಾಡಿ ಎಲ್ಲರೂ ಮುಖ ಮುಖ ನೋಡಿಕೊಳ್ಳಲಾರಂಭಿಸಿದ್ರು. ಯಾಕಂದ್ರೆ ಯಾವ ಅಡುಗೆಗೂ ಉಪ್ಪೇ ಹಾಕಿರ್ಲಿಲ್ಲ. ನೋಡಲು ತುಂಬಾ ಸುಂದರವಾಗಿ ಕಂಡ ಎಲ್ಲ ತಿಂಡಿ ತಿನಿಸುಗಳು ಸಪ್ಪೆ ಸಪ್ಪೆ. ಉಪ್ಪಿಲ್ಲದ ಅಡುಗೆ ಸ್ವಲ್ಪವೂ ರುಚಿಕರವಾಗಿರಲಿಲ್ಲ. ಎಲ್ಲರೂ ಉಪ್ಪಿಲ್ಲದ ಆ ಸಪ್ಪೆ ಊಟವನ್ನು ತೆಗಳಲು ಶುರು ಮಾಡಿದ್ರು. ದೇವೇಂದ್ರನ ತಂದೆ ಸಹ ಇದೆಂತ ಕೆಟ್ಟ ಊಟ, ಉಪ್ಪಿಲ್ಲದ ಒಂದು ಊಟವೇ. ಆಗ ಸಭೆಗೆ ದೇವೇಂದ್ರ ಆಗಮಿಸಿದ. ಉಪ್ಪಿಲ್ಲದೆ ಊಟ ತಯಾರಿಸಿದ ಕಾರಣ ಘೋಷಿಸಿದ. ತಾನು ತನ್ನ ತಂದೆಯನ್ನು ಉಪ್ಪಿಗಿಂತ ಹೆಚ್ಚಾಗಿ ಪ್ರೀತಿಸ್ತೇನೆಂದಾಗ ತನ್ನ ತಂದೆ ಉಪ್ಪನ್ನು ತುಂಬಾ ಕನಿಷ್ಠ ವಸ್ತುವೆಂದು ಪರಿಗಣಿಸಿ ತನ್ನನ್ನು ಮನೆಯಿಂದ ಹೊರಗೆ ಹಾಕಿದ ವಿಷಯ ತಿಳಿಸಿದ. ಅದಕ್ಕಾಗಿಯೇ ಉಪ್ಪಿನ ಬೆಲೆಯನ್ನು ಎಲ್ಲರಿಗೂ ಮನವರಿಕೆ ಮಾಡಲೆಂದೇ ಉಪ್ಪಿಲ್ಲದ ಅಡುಗೆಯನ್ನು ಎಲ್ಲರಿಗೂ ತಿನಿಸಿದಾಗಿ ಹೇಳಿದ. ಆಗ ದೇವೇಂದ್ರನ ತಂದೆಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ದೇವೇಂದ್ರನಲ್ಲಿ ಕ್ಷಮೆ ಕೇಳಿದ. ದೇವೇಂದ್ರ ಮತ್ತೆ ತನ್ನ ತಂದೆ ತಾಯಿ ಪರಿವಾರದೊಡಗೂಡಿ ಸಂತೋಷವಾಗಿ ಒಳ್ಳೆತನದಿಂದ ರಾಜ್ಯಭಾರ ಮಾಡಿದ. ಇದರ ಅರ್ಥ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಬೆಲೆ ಇರ್ತದೆ. ಯಾವ ವಸ್ತುವನ್ನು ಅಥವಾ ಯಾರನ್ನು ಕನಿಷ್ಠವೆಂದು ಹೀಗಲೇಬಾರದು ಬಂಧುಗಳೇ. ನಮ್ಮದೇ ಹಣದಲ್ಲಿ ಪಾನಿಪುರಿ ತಿಂದಾಗ ತಟ್ಟೆಯ ನೀರನ್ನು ಕುಡಿತೇವೆ. ಐಸ್ ಕ್ರೀಮ್ ತಿನ್ನುವಾಗ ಅದರ ಮುಚ್ಚಳವನ್ನು ಸಹ ನೆಕ್ತೇವೆ. ಹಸಿ ಕಡಲೆಕಾಯಿಯನ್ನು ಬಿಡಿಸಿಕೊಂಡು ತಿಂದ ನಂತರ ನಾವು ಸಿಪ್ಪೆಯಲ್ಲಿ ಒಂದು ಬೀಜ ಉಳಿದು ಬಿಟ್ಟಿದೆಯೋ ಅಂತ ತಡಕಾಡಿ ಹುಡುಕಿ ತಿಂತೇವೆ. ಆದರೆ ಯಾರದೋ ಮನೆಯ ಮದುವೆಯಲ್ಲಿ ಊಟ ಮಾಡುವಾಗ ಆಹಾರವನ್ನು ಮುಲಾಜಿಲ್ಲದೆ ಬಿಟ್ಟು ಹೇಳ್ತೇವೆ. ಯಾಕೆ? ಒಬ್ಬ ತಂದೆ ತನ್ನ ಇಡೀ ಜೀವನದಲ್ಲಿ ದುಡಿದ ಹಣದಲ್ಲಿ ತನ್ನ ಮಗಳ ಮದುವೆಗೆ ವೆಚ್ಚ ಮಾಡ್ತಾನೆ ಮತ್ತು ಮದುವೆಯಲ್ಲಿ ನಿಮ್ಮ ಊಟಕ್ಕಾಗಿ ಹಣವನ್ನ ಖರ್ಚು ಮಾಡ್ತಾನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನ ಮಾತ್ರ ತೆಗೆದುಕೊಳ್ಳಿ, ಅದನ್ನು ವ್ಯರ್ಥ ಮಾಡದಿರಿ. ಎಷ್ಟು ಯೋಚಿಸಿದ್ರೂ ವ್ಯಕ್ತಿಯೊಬ್ಬನಿಗೆ ಜೀವನದ ಅರ್ಥ ಆಗಲಿಲ್ಲ. ಆತ ಒಬ್ಬ ಜ್ಞಾನಿ ಹತ್ತಿರ ಹೋಗಿ, ಸ್ವಾಮಿ, ಎಷ್ಟು ಯೋಚಿಸಿದ್ರೂ ಜೀವನದ ಅರ್ಥ ತಿಳಿಯುತ್ತಿಲ್ಲ. ಸಕಲವನ್ನು ಅರಿತಿರುವ ನೀವೇ ಇದಕ್ಕೆ ಉತ್ತರ ಕೊಡುವಿರೆಂದು ನಿಮ್ಮಲ್ಲಿ ಬಂದಿದ್ದೇನೆ ಎಂದು ಕೇಳಿಕೊಂಡ. ಆಗ ಆ ಜ್ಞಾನಿಯು ಆತನನ್ನ ಕರೆದುಕೊಂಡು ಪೋಸ್ಟ್ಮ್ಯಾನ್ ಹತ್ತಿರ ಕರೆದೊಯ್ದು ಅಲ್ಲಿ ಹಂಚಬೇಕಾಗಿದ್ದ ಲೆಟರ್ ಬ್ಯಾಗ್ ಕೊಟ್ಟು ಬ್ಯಾಗ್ನಲ್ಲಿದ್ದ ಪತ್ರಗಳನ್ನು ವಿಳಾಸಗಳ ಪ್ರಕಾರ ಹಂಚಲು ಆದೇಶಿಸಿದ್ರು. ಆಗ ಇವನು ಪ್ರಶ್ನಾರ್ಥಕವಾಗಿ ನೋಡಿದನು. ಸರಿ, ಅವರು ಹೇಳಿರುವುದಲ್ವೇ ಎಂದು ಆ ಪತ್ರಗಳ ಹಂಚಲು ಮುಂದೆ ಸಾಗಿದನು. ಪೋಸ್ಟ್ಮ್ಯಾನ್ ಮನೆ ಮನೆ ತಿರುಗುತ್ತಾ ಪತ್ರ ಹಂಚುತ್ತಿದ್ದಾಗ ಒಂದು ಮನೆಗೆ ಬಂದ ಪತ್ರದಲ್ಲಿ ಆ ಮನೆಯಲ್ಲಿನ ಯುವಕನೊಬ್ಬನಿಗೆ ಕೆಲಸ ಸಿಕ್ಕಿದೆ ಎಂದು ಬರೆದ ಪತ್ರವಿತ್ತು. ಅದನ್ನು ನೋಡಿ ಆ ಮನೆಯವರು ಖುಷಿಗೊಂಡ್ರು. ಇನ್ನೊಂದು ಮನೆಗೆ ಬಂದಾಗ ಪತ್ರದಲ್ಲಿ ತಮ್ಮ ಸಂಬಂಧಿಕರೊಬ್ಬರ ಸಾವಿನ ಸುದ್ದಿಯನ್ನು ನೋಡಿ ಆ ಮನೆಯವರು ಬೇಸರಗೊಂಡ್ರು. ಮತ್ತೊಂದು ಮನೆಯ ಬಡ ಮುದುಕಿಯೊಬ್ಬಳಿಗೆ ಮನಿ ಆರ್ಡರ್ ಮೂಲಕ ಬಂದ ಪೆನ್ಷನ್ ಹಣ ನೀಡಿದಾಗ ಆ ಮುದುಕಿಯ ಮುಖದಲ್ಲಿ ಸಂತೋಷ ಕಂಡನು. ಇನ್ನೊಬ್ಬರಿಗೆ ಕೊಟ್ಟ ಪತ್ರದಲ್ಲಿ ಅವರ ಸಂಬಂಧಿಕರ ಮನೆ ಬೆಂಕಿ ದುರಂತದಲ್ಲಿ ಸುಟ್ಟು ಕರಕಲಾಗಿದೆ ಎಂಬ ವಿಷಯ ತಿಳಿದ ಆ ಮನೆಯವರು ಕೊರಗುದನ್ನು ಕಾಣ್ತಾನೆ. ಜ್ಞಾನಿ ಮತ್ತು ಆ ವ್ಯಕ್ತಿ ಹಾಗೆಯೇ ತಿರುಗಾಡುತ್ತಾ ಸಂಜೆ ವಾಪಸ್ ಬಂದು ಮನೆಗೆ ಬಂದು ದಣಿವಾರಿಸಿಕೊಳ್ಳಲು ಕುಳಿತುಕೊಳ್ತಾರೆ. ಆ ವ್ಯಕ್ತಿ ಏನೋ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಲು ಸಾಧ್ಯವಾಯಿತು ಎಂಬ ಸಂತಸದಿಂದ ಜ್ಞಾನಿಯ ಪಾದಗಳಿಗೆ ನಮಸ್ಕರಿಸಿ ಹೊರಟು ಹೋಗ್ತಾನೆ. ಈಗ ನಿಮ್ಮೆಲ್ಲರ ತಲೆಯಲ್ಲಿ ಕಾಡ್ತಿರೋ ಪ್ರಶ್ನೆ ಏನು? ಈ ಕಥೆಯನ್ನ ಮಧ್ಯದಲ್ಲಿ ನಿಲ್ಲಿಸಿದ್ದೀನಿ ಅಂದ್ಕೊಂಡ್ರ? ಇಲ್ಲ, ಈ ಕತೆ ಇಲ್ಲಿಗೆ ಮುಗಿಯಿತು. ಆ ವ್ಯಕ್ತಿಗೆ ಏನು ಅರ್ಥವಾಗಿರ್ಬೋದು ಎಂದು ಯೋಚಿಸಿ. ಜೀವನ ಎನ್ನುವುದು ಪೋಸ್ಟ್ಮ್ಯಾನ್ ಹೆಗಲ ಮೇಲಿರುವ ಪತ್ರಗಳ ಚೀಲದಂತೆ. ಅದರಲ್ಲಿ ಸಂತೋಷ ಮತ್ತು ದುಃಖದ ಪತ್ರಗಳಿವೆ ಮತ್ತು ಜೀವನವು ಸಂತೋಷ ಮತ್ತು ದುಃಖದ ಚೀಲವಾಗಿದೆ. ಎಲ್ಲವನ್ನ ಸಹಿಸಿಕೊಂಡು ಮುನ್ನಡೆಯುವುದೇ ಜೀವನ. ಈ ಜೀವನ ಅನ್ನೋದು ಗೋಣಿಚೀಲ ಇದ್ದಂತೆ. ಅಂದವಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು, ಅಲ್ಲಲ್ಲಿ ಹರಿದಾಗ ಮಾತ್ರ ಕಾಲಡಿಗೆ ಹಾಕುವರು. ಇಷ್ಟೇ ಜೀವನ. ಡಿಸೆಂಬರ್ನ ಒಂದು ಮುಂಜಾನೆ 4-5 ಹಿರಿಯರು ಪಾರ್ಕಿನಲ್ಲಿ ಕುಳಿತು ಮಾತನಾಡ್ತಿದ್ರು. ಆಗ ಅಲ್ಲಿಗೆ ಒಬ್ಬ ವೃದ್ಧರು ಬಂದರು. ಅವರು ತೊಟ್ಟಿದ್ದ ಬಟ್ಟೆ ಯಾವುದೋ ಕಾಲದಲ್ಲಿ ಹೊಸದಾಗಿರ್ಬೋದು, ಆದರೆ ಈಗ ಜೀರ್ಣಾವಸ್ಥೆಯಲ್ಲಿತ್ತು. ಅವರು ಹಿರಿಯರನ್ನ ಕುರಿತು, ಸ್ವಾಮಿ, ನಾನೊಂದು ಅನಾಥಾಲಯದ ಪರವಾಗಿ ಬಂದಿದ್ದೇನೆ. ಅನಾಥಾಶ್ರಮದಲ್ಲಿ ತಾಯಿ ತಂದೆಯರಿಲ್ಲದ ಸುಮಾರು 50 ಬಡ ಮಕ್ಕಳಿಗೆ ಉಚಿತ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮಂಥ ಸಜ್ಜನರು ಕೊಡುವ ದೇಣಿಗೆಗಳಿಂದಾಗಿ ಮಕ್ಕಳ ಊಟ ತಿಂಡಿಗಳು ನಡೀತವೆ. ಇನ್ನೇನು ಕ್ರಿಸ್ಮಸ್ ಬರೋದ್ರಲ್ಲಿದೆ. ಅನುಕೂಲಸ್ಥರಾದ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಒಂದಷ್ಟು ಹಣ ಕೊಟ್ಟರೆ ಬಡ ಮಕ್ಕಳಿಗೆ ಕೇಕ್ ಹಂಚುತ್ತೇವೆ. ನಿಮಗೆ ಬಿಡುವಿದ್ರೆ ನೀವೇ ಅಂದು ಬಂದು ಮಕ್ಕಳಿಗೆ ಕೇಕ್ ಹಂಚಬಹುದು. ಅವರೊಂದಿಗೆ ಒಂದಷ್ಟು ಕಾಲ ಕಳಿಬಹುದು. ಮಕ್ಕಳು ನಿಮ್ಮ ಉಪಕಾರವನ್ನ ಸ್ಮರಿಸ್ತಾರೆ ಎಂದು ಹೇಳಿದ್ರು. ಹಿರಿಯರೆಲ್ಲ ತಮ್ಮೊಳಗೆ ಮಾತನಾಡಿಕೊಂಡ್ರು. 500 ರೂಪಾಯಿಗಳನ್ನ ಸಂಗ್ರಹಿಸಿಕೊಟ್ಟರು. ವೃದ್ಧರು ತಕ್ಷಣ ಹಣಕ್ಕೆ ರಸೀದಿ ಬರೆದುಕೊಟ್ಟು ಧನ್ಯವಾದ ಸಲ್ಲಿಸಿ ಕ್ರಿಸ್ಮಸ್ ಹಬ್ಬದಂದು ಬರಬೇಕೆಂದು ಆಹ್ವಾನಿಸಿ ಹೊರಟರು. ಕ್ರಿಸ್ಮಸ್ ಹಬ್ಬದ ದಿನ ಬಂದಿತು.
ಆ ಹಿರಿಯರೆಲ್ಲ ಒಟ್ಟಾಗಿ ರಸೀತಿಯಲ್ಲಿನ ವಿಳಾಸವನ್ನ ಹುಡುಕಿಕೊಂಡು ಅನಾಥಾಶ್ರಮಕ್ಕೆ ಹೋದ್ರು. ಆ ವಿಳಾಸದಲ್ಲಿ ಮನೆ ಇತ್ತು, ಅನಾಥಾಶ್ರಮ ಇರಲಿಲ್ಲ. ಆ ಮನೆಯವರು, ಸ್ವಾಮಿ, ಯಾರೋ ಮುದುಕಪ್ಪ ನಿಮಗೆಲ್ಲರಿಗೂ ಟೋಪಿ ಹಾಕಿದ್ದಾನೆ. ಹೀಗೆ ಅನಾಥಾಶ್ರಮಕ್ಕೆ ದೇಣಿಗೆ ಕೊಟ್ಟು ಅದನ್ನು ಹುಡುಕಿಕೊಂಡು ಬಂದವರಲ್ಲಿ ನೀವೇ ಮೊದಲನೆಯವರಲ್ಲ. ಬಹಳಷ್ಟು ಜನ ಬಂದು ಹೋಗಿದ್ದಾರೆ. ಆ ಪಾಪಿ ಮುದುಕನಿಗೆ ನಮ್ಮ ಮನೆಯ ವಿಳಾಸ ಹೇಗೆ ಸಿಕ್ಕಿತೋ ಗೊತ್ತಿಲ್ಲ ಅಂದುಬಿಟ್ರು. ಹಿರಿಯರೆಲ್ಲ ತಾವು ಮೋಸ ಹೋದೆವು ಅಂದುಕೊಳ್ಳುತ್ತಾ ಹಿಂತಿರುಗಿದ್ರು. ಇದಾದ 3-4 ತಿಂಗಳ ನಂತರ ಪಾರ್ಕಿನ ಹಿರಿಯರೊಬ್ಬರಿಗೆ ಗಾಂಧಿ ಬಜಾರ್ನಲ್ಲಿ ಅದೇ ವೃದ್ಧರು ಕಂಡರು. ಹಿರಿಯರು ಅವರನ್ನ ಗುರುತಿಸಿದ್ರು. ಆದರೆ ಅವರಿಗೆ ಇವರ ಗುರುತಾಗಲಿಲ್ಲ. ವೃದ್ಧರ ಕೈಯಲ್ಲಿ ಅದೇ ರಸೀದಿ ಪುಸ್ತಕವಿತ್ತು. ಅವರೀಗ ಅನಾಥಾಶ್ರಮದ ಮಕ್ಕಳಿಗೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟಿನ ಊಟ ಹಾಕಿಸಿ ಎಂದು ಹಣ ಕೇಳುತ್ತಾ ಸಂಗ್ರಹಿಸುತ್ತಿದ್ರು. ಆ ಕೂಡಲೇ ಆ ವ್ಯಕ್ತಿಗಳು ಹೇಳಿದ್ರು, ಹೀಗೆಲ್ಲ ಸುಳ್ಳು ಹೇಳಿ ಹೊಟ್ಟೆ ಹೊರೀತಿರಲ್ಲ, ನಿಮಗೆ ನಾಚಿಕೆ ಆಗುವುದಿಲ್ಲವೇ? ನಿಮ್ಮನ್ನು ಪೊಲೀಸರಿಗೆ ಒಪ್ಪಿಸಿ ಸೆರೆಮನೆಗೆ ಕಳಿಸ್ತೇನೆ ಎಂದು ಗದರಿಸಿದ್ರು. ಆ ವೃದ್ಧರು, ಸರ್, ನೀವು ನನ್ನ ಬೈಯುವುದರಲ್ಲಿ ಬೆದರಿಸುವುದರಲ್ಲಿ ಏನೂ ತಪ್ಪಿಲ್ಲ. ಆದರೆ ನನ್ನೆರಡು ಮಾತುಗಳನ್ನು ಕೇಳಿ. ನಾನು ಖಾಸಗಿ ಸಂಸ್ಥೆಯೊಂದರಲ್ಲಿ ನೌಕರಿಯಲ್ಲಿದ್ದೆ. ನನಗೆ 4 ಜನ ಗಂಡು ಮಕ್ಕಳಿದ್ರು. ನಾನು ನನ್ನ ಹೆಂಡತಿ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿದೆವು, ಓದಿಸಿದೆವು. ಈಗೆಲ್ಲ ಅವರು ಬೆಳೆದು ದೊಡ್ಡವರಾಗಿದ್ದಾರೆ, ಉದ್ಯೋಗದಲ್ಲಿದ್ದಾರೆ. ನಮ್ಮಿಂದ ದೂರವಾಗಿ ಬೇರೆ ಬೇರೆಯಾಗಿ ಬದುಕುತ್ತಿದ್ದಾರೆ. ನಾನು ನನ್ನ ಮುದಿ ಹೆಂಡತಿ ಇಬ್ಬರೇ ಉಳಿದುಕೊಂಡಿದ್ದೇವೆ. ನನಗೀಗ ಯಾವ ಸಂಪಾದನೆಯೂ ಇಲ್ಲ. ಭಿಕ್ಷೆ ಬೇಡಲು ಹೋದರೆ ಈ ವಯಸ್ಸಿನಲ್ಲಿ ಭಿಕ್ಷೆ ಬೇಡಲು ನಾಚಿಕೆ ಆಗುವುದಿಲ್ಲವೇ ಎಂದು ಕೇಳ್ತಾರೆ. ವಯಸ್ಸಿಗೆ ನಾಚಿಕೆ ಇದೆ ಸರ್, ಆದರೆ ಹೊಟ್ಟೆ ಹಸಿವಿಗೆ ನಾಚಿಕೆ ಇಲ್ಲ. ನೀವು ನನ್ನನ್ನು ಪೊಲೀಸರಿಗೆ ಒಪ್ಪಿಸಿ ಸೆರೆಮನೆಗೆ ಕಳುಹಿಸಿ, ಅಲ್ಲಾದರೂ ನನಗೆ 2 ಹೊತ್ತು ಊಟ ಸಿಗ್ಬೋದು. ಆದರೆ ನನ್ನ ಮುದಿ ಹೆಂಡತಿಗೆ ಯಾರು ಊಟ ಕೊಡ್ತಾರೆ ಎಂದು ಹೇಳಿ ಕಣ್ಣೀರು ಸುರಿಸಿದ್ರು. ಅವರ ಮಾತುಗಳನ್ನು ಕೇಳುತ್ತಾ ಹಿರಿಯರ ಕಣ್ಣುಗಳು ತುಂಬಿ ಬಂದವು. ಅವರು ನಾಚಿಕೆ ಆಗಬೇಕಾದದ್ದು ಅವರಿಗೋ ಅಥವಾ ಅವರ ಅಸಹಾಯಕ ಪರಿಸ್ಥಿತಿಗೆ ಕಾರಣವಾದವರಿಗೋ ಎಂದು ಯೋಚಿಸಿದ್ರಂತೆ. ಉತ್ತರ ಸಿಗದೆ ಪೇಚಾಡಿದ್ರು. ದಿನನಿತ್ಯ ಇಂತಹ ಸಾವಿರಾರು ಘಟನೆಗಳು ನಮ್ಮ ಕಣ್ಮುಂದೆನೇ ನಡೆಯುತ್ತಿರುತ್ತೆ. ತಂದೆ ತಾಯಿಯನ್ನು ಹೊರಗಟ್ಟುವ ಮಕ್ಕಳಿಗೆ ನಿಮ್ಮ ಕೊನೆಗಾಲದಲ್ಲಿ ಇದಕ್ಕಿಂತ ಘೋರ ಆ ವಿಧಿ ನಿಮ್ಮನ್ನು ಬಿಡೋದಿಲ್ಲ, ನೆನಪಿರಲಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.